ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನಿಲ್ಲದೆ ನಾನಿಲ್ಲ ಭಾಗ 2. ಸಿಂಚನಾನ ಪರೀಕ್ಷಿಸಿದ ಡಾಕ್ಟರ್ ಬೈರೇಗೌಡ ಶಾಂತ ಅವರ ಬಳಿ ಬಂದು, ನಥಿಂಗ್ ಟು ವರಿ, ತಲೆಗೆ ಏಟು ಬಿದ್ದಿರುವುದರಿಂದ ಪ್ರಜ್ಞೆ ತಪ್ಪಿದೆ ಅಷ್ಟೇ, ಇನ್ನೊಂದು ಸ್ವಲ್ಪ ಹೊತ್ತು ಹೇಳ್ತಾರೆ, ನೀವು ಕರೆದುಕೊಂಡು ಹೋಗಬಹುದು ಅಂತ ಮಾತ್ರೆ ಬರೆದುಕೊಟ್ಟು ಹೋಗುತ್ತಾರೆ. ಸಿಂಚನಾಗೆ ಪ್ರಜ್ಞೆ ಬರುತ್ತೆ. ಅವಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. 2 ದಿನಗಳಲ್ಲಿ ಸಿಂಚನಾಳಿಗೆ ಪರೀಕ್ಷೆ ಆರಂಭ ಆಗುವುದರಿಂದ ಗಗನ್ ಮತ್ತು ಸಿಂಚನಾ ಹೊರಡುತ್ತಾರೆ. ಅವರ ಸುರಕ್ಷತಾ ಕಾರಣದಿಂದ ರಿಷಿಕ್ ಕೂಡ ಅವರೊಟ್ಟಿಗೆ ತುಮಕೂರಿಗೆ ಬರುತ್ತಾನೆ. ಸಿಂಚನಾ ಪ್ರಿಪರೇಟರಿ ಪರೀಕ್ಷೆ, ವಾರ್ಷಿಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವುದರಿಂದ ಬೇರೆ ಕಡೆ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ಆದರೆ ಗಗನ್, ನಮ್ಮ ಮೇಲೆ ಯಾರಿಗೆ ವೈರತ್ವ? ನಮ್ಮನ್ನು ಯಾಕೆ ಕೊಲ್ಲೋದಕ್ಕೆ ಬಂದರು? ಹಾಗಿದ್ರೆ ನಮ್ಮ ಅಪ್ಪ ಅಮ್ಮಂದು ಕೊಲೆನಾ? ಯಾರು ಮಾಡಿರಬಹುದು ಅಂತ ಯೋಚನೆಯಲ್ಲಿ ಮುಳುಗಿರುತ್ತಾನೆ. ಇನ್ನು ಸೌಜನ್ಯ ರಿಷಿಕ್ ನಡುವೆ ಸ್ನೇಹ ಬೆಳೆದ ನಂತರ ಅವರು ತುಂಬ ಮಾತನಾಡುತ್ತಿರುತ್ತಾರೆ. ಅವರು ಆಡಿದ ಜಗಳಗಳು, ಹೊಡೆದಾಟಗಳು ಎಲ್ಲವನ್ನೂ ಮೆಲುಕು ಹಾಕುತ್ತಾ ಎಲ್ಲ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಾರೆ. ರಿಷಿಕ್ ತನ್ನ ಕನಸಿನ ರಾಣಿಯ ಬಗ್ಗೆ ಹೇಳುತ್ತಿರುತ್ತಾನೆ. ಸೌಜನ್ಯ ಕೂಡ ತನ್ನ ಪ್ರೀತಿಯನ್ನು ತಾನು ಪ್ರೀತಿಸುತ್ತಿರುವ ಅನಿಕೇತ್ ಬಗ್ಗೆ ಹೇಳುತ್ತಾಳೆ. ಹೀಗೆ ದಿನ ಮಾತಾಡುತ್ತಾ ಅವರ ಸ್ನೇಹ ಬಿಟ್ಟಿರಲಾರದಷ್ಟು ಗಟ್ಟಿಯಾಗುತ್ತೆ. ಅವರು ತಮ್ಮ ಕನಸುಗಳ ಬಗ್ಗೆ, ತಮ್ಮ ಕರ್ತವ್ಯಗಳ ಬಗ್ಗೆ ಮಾತನಾಡುತ್ತಿರುತ್ತಾರೆ. ರಿಷಿಕ್, ನೀನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಅಂತ ಸೌಜನ್ಯ ಕೇಳುತ್ತಾಳೆ. ಅದಕ್ಕೆ ರಿಷಿಕ್, ನಾನು ನನ್ನದೇ ಆದಂತಹ ಒಂದು ಕಂಪನಿ ಕಟ್ಟಿ ಬೆಳೆಸಬೇಕು ಅಂತ ಹೇಳುತ್ತಾನೆ. ಹೇಗೆ ಕಂಪನಿ ಶುರು ಮಾಡಬೇಕು ಎಂದು ನಾನು ಗಗನ್ ಆಗಲೇ ಪ್ಲಾನ್ ಮಾಡಿದ್ದೇವೆ. ಇನ್ನು 6 ತಿಂಗಳಲ್ಲಿ ಇಂಜಿನಿಯರಿಂಗ್ ಮುಗಿಯುತ್ತೆ, ನಂತರ 6 ತಿಂಗಳಲ್ಲಿ ಕಂಪನಿ ಶುರು ಮಾಡ್ತೀವಿ ಅಂತ ಹೇಳ್ತಾನೆ. ಸಿಂಚನಾಳ ಎಕ್ಸಾಮ್ ಮುಗಿಯುತ್ತೆ. ಅಷ್ಟರಲ್ಲಿ ರಿಷಿಕ್, ಗಗನ್, ರಿತ್ವಿಕ್ಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅವರು ಕಾಲೇಜಿಗೆ ಹೋಗಿರುತ್ತಾರೆ. ಸಿಂಚನಾ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ. ಅವಳಿಗೆ ಈಗ ಒಂಟಿತನ ಕಾಡುತ್ತಿದ್ದರಿಂದ ಪುಸ್ತಕ ಓದಲು ಕೂರುತ್ತಾಳೆ. ಆಗ ಮನೆಯ ಬಾಗಿಲು ಬಡಿದ ಸದ್ದಾಗುತ್ತದೆ. ಅವಳು ಒಮ್ಮೆಲೆ ಭಯಪಟ್ಟು ಬೆವರಲು ಶುರುವಾಗುತ್ತಾಳೆ. ಗಗನ್ ಯಾರೇ ಬಂದರೂ ನೋಡದೆ ಬಾಗಿಲು ತೆಗೆಯಬೇಡ ಅಂತ ಹೇಳಿ ಹೋಗಿದ್ದ. ಅದಕ್ಕೆ ಅವಳು ನಿಧಾನವಾಗಿ ಹೋಗಿ ಕಿಟಕಿ ತೆರೆದು ನೋಡುತ್ತಾಳೆ. ಅತ್ತಲಿದ್ದ ಹುಡುಗಿ ಅವಳನ್ನು ಹೆದರಿಸುತ್ತಾಳೆ. ಹೆದರಿದ ಸಿಂಚನಾ ಒಮ್ಮೆ ಹಿಂದೆ ಹೋಗುತ್ತಾಳೆ. ಆ ಕಡೆಯಿಂದ ಧ್ವನಿ ಬರುತ್ತೆ, ಏ ಸಿಂಚನಾ, ನಾನ್ ಕಣೆ ಸೌಜನ್ಯ, ಬಾಗಿಲು ತೆಗಿ ಅಂತ. ಸಿಂಚನಾ ಬಾಗಿಲು ತೆಗೆದು ಅವಳಿಗೆ ಒಳಗೆ ಬಾ ಅಂತ ಕರೆದು ಬಾಗಿಲು ಹಾಕಿ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾರೆ. ಯಾಕೆ ಸೌಜನ್ಯ ಅಕ್ಕ, ಕಾಲೇಜ್ಗೆ ಹೋಗಿಲ್ವಾ? ಇಲ್ಲ ಸಿಂಚನಾ, ಹೋಗಿಲ್ಲ ಅಂತ ಹೇಳಿ ಸಂಜೆವರೆಗೂ ಅಲ್ಲೇ ಇರುತ್ತಾಳೆ. ಸಂಜೆ ಗಗನ್, ರಿತ್ವಿಕ್, ರಿಷಿಕ್ ಬಂದ ಮೇಲೆ ಅವರನ್ನು ಮಾತನಾಡಿಸಿಕೊಂಡು ಹೊರಡುತ್ತಾಳೆ. ಹೊರಡುವ ಮುಂಚೆ, ಇವಳನ್ನು ನಮ್ಮ ಮನೆಗೆ ಕಳುಹಿಸಿ, ಅಲ್ಲಿ ಅಮ್ಮ ಇರ್ತಾರೆ, ಹಾಗೆ ಹೊರಗಡೆ ಸೆಕ್ಯೂರಿಟಿ ಇರೋದ್ರಿಂದ ಯಾವ ರೌಡಿಗಳು ಬರಲ್ಲ ಅಂತ ಹೇಳಿ ಹೋಗ್ತಾಳೆ. ಇದನ್ನು ಯೋಚಿಸಿದ ರಿಷಿಕ್, ಹೌದು ಗಗನ್, ಹೇಗೂ ನಮಗೆ 3 ಡೇಸ್ ಅಷ್ಟೇ ಕಾಲೇಜ್, ಆ 3 ದಿನ ಅವಳನ್ನು ಅಲ್ಲಿ ಬಿಡೋಣ, ಸರಿನಾ ಅಂತ ಹೇಳ್ತಾನೆ. ತನ್ನ ತಂಗಿ ಸುರಕ್ಷತೆಗೆ ಅವನು ಒಪ್ಪುತ್ತಾನೆ. ರಿಷಿಕ್ಗೆ ಒಂದು ಫೋನ್ ಬರುತ್ತೆ. ರಿಷಿಕ್ ರಿಸೀವ್ ಮಾಡಿ, ಹೇಳಿ ಸರ್ ಅಂತಾನೆ. ರಿಷಿಕ್, ನೀವು ಇಂಟರ್ ಕಾಲೇಜ್ ಕ್ವಿಜ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದೀರಾ, ರೆಡಿಯಾಗಿ ಮತ್ತೆ ಬೆಳಗ್ಗೆ ಬೇಗ ಬನ್ನಿ ಅಂತ ಅವರ ಸರ್ ಹೇಳ್ತಾರೆ. ಬೆಳಗ್ಗೆ ಕಾಲೇಜಿಗೆ ಬೇಗ ಹೋಗಬೇಕಿದ್ರಿಂದ ರಿತ್ವಿಕ್ಗೆ ಸಿಂಚನಾನ ಸೌಜನ್ಯ ಮನೆಗೆ ಬಿಡೋದಕ್ಕೆ ಹೇಳ್ತಾನೆ. ಸೌಜನ್ಯ ಕಾಲೇಜಿಗೆ ಬಂದಾಗ ಒಬ್ಬ ಬಂದು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಅವಳು ಅದನ್ನು ರಿಜೆಕ್ಟ್ ಮಾಡಿ ಹೋಗ್ತಾಳೆ. ಆ ಹುಡುಗನ್ನ ನೋಡಿ ಸುತ್ತ ಇದ್ದ ಹುಡುಗರು ನಗ್ತಾರೆ. ಅವನಿಗೆ ಅವಮಾನವಾದಂತಾಗುತ್ತೆ. ಅವನು ಪೊರ್ಕಿ ಅವನ ಗ್ಯಾಂಗ್ ಹತ್ರ ಹೋಗಿ, ಅವಳು ನನ್ನ ಒಪ್ಪಿಲ್ಲ ಅಂದಮೇಲೆ ಅವಳನ್ನು ಯಾರೂ ಪ್ರೀತಿ ಮಾಡಬಾರ್ದು ಅಂತ ತಂದಿದ್ದ ಆಸಿಡ್ ಬಾಟಲ್ ಕೈಗೆ ತೆಗೋತಾನೆ. ಅವಳು ಟೀ ಬ್ರೇಕ್ನಲ್ಲಿ ಅವಳ ಫ್ರೆಂಡ್ಸ್ ಜೊತೆ ಹೊರಗೆ ಬರ್ತಾಳೆ. ಅವಳು ಬಂದಿದ್ದನ್ನು ನೋಡಿ ಆ ಪೊರ್ಕಿಗಳು ಅವಳನ್ನು ಸುತ್ತುವರಿಯುತ್ತಾರೆ. ಆಸಿಡ್ ಬಾಟಲ್ ಓಪನ್ ಮಾಡಿ, ನನ್ನ ಒಪ್ಪದ ನೀನು ಬೇರೆ ಯಾರಿಗೂ ಸಿಗಬಾರದು ಅಂತ ಅವಳ ಕಡೆ ಎರಚುತ್ತಾನೆ. ಸೌಜನ್ಯ ಹೆದರಿ ಕಣ್ಣು ಮುಚ್ಚಿ ನಿಲ್ಲುತ್ತಾಳೆ. ಹುಡುಗಿ ಸಿಕ್ಕಿಲ್ಲ ಅಂತ ಅವಳ ಮುಖ ಹಾಳು ಮಾಡೋದು ಎಷ್ಟು ಸರಿ ಹೇಳಿ? ಅವಳು ತನ್ನ ಮೇಲೆ ಇನ್ನೂ ಆಸಿಡ್ ಬಿದ್ದಿಲ್ಲ ಎಂಬುದು ಅರಿವಾಗಿ ನಿಧಾನವಾಗಿ ಕಣ್ತೆರೆದು ನೋಡಿ, ರಿಷಿಕ್ ಅಂತ ಚೀರುತ್ತಾಳೆ. ಅವಳ ಮುಂದೆ ರಿಷಿಕ್ ನಿಂತಿರುತ್ತಾನೆ. ಅವನು ಹಾಕಿಕೊಂಡಿದ್ದ ಕೋಟ್ ಮೇಲೆ ಆಸಿಡ್ ಬಿದ್ದಿರುತ್ತದೆ. ಕೋಟ್ ತುಂಬ ರಫ್ ಇದ್ದಿದ್ದರಿಂದ ಅವನಿಗೆ ಏನೂ ಆಗಲ್ಲ. ಅವನು ಹಿಂದೆ ತಿರುಗುತ್ತಾನೆ.
ತಿರುಗಿದವನೇ ಆಶ್ಚರ್ಯದಿಂದ ನೋಡುತ್ತಾನೆ. ಏಕೆಂದರೆ ಗಗನ್ ಆ ಪೊರ್ಕಿಗಳಿಗೆ ಹೊಡೆಯುತ್ತಿರುತ್ತಾನೆ. ಆ ಪೊರ್ಕಿಗಳು ಅಲ್ಲಿಂದ ಓಡುತ್ತಾರೆ. ರಿಷಿಕ್ ಗಗನ್ನ ಬೆನ್ನು ತಟ್ಟಿ ಸೌಜನ್ಯಗೆ ಬಾಯಿ ಹೇಳಿ ಅಲ್ಲಿಂದ ಕ್ವಿಜ್ ಕಾಂಪಿಟೇಷನ್ಗೆ ತೆರಳುತ್ತಾರೆ. ಏ ಸೌಜನ್ಯ, ಯಾರೇ ಅವನು ಅಂತ ಮೌನಿಕಾ ಕೇಳುತ್ತಾಳೆ. ನಿಂಗ್ಯಾಕೆ ಅದು? ಲೈನ್ ಹೊಡೆಯೋಕೆ. ಏನು ಹೇಳ್ತಿದ್ಯಾ? ಅವನು ಇಷ್ಟ ಆದ ಕಣೆ. ಅವನು ರಿಷಿಕ್ ಬೆಸ್ಟ್ ಫ್ರೆಂಡ್ ಗಗನ್. ಆಮೇಲೆ ತುಂಬ ಒಳ್ಳೆಯವನು. ಅಪ್ಪ ಪೊಲೀಸ್, ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಅವನಿಗೆ ಶತ್ರುಗಳು ಇದ್ದಾರೆ. ಅವನಿಗೆ ನಮ್ಮ ರಿಷಿಕ್ ಒಂಥರ ಬಾಡಿಗಾರ್ಡ್. ಏನು, ಶತ್ರುಗಳ? ನಿಜಾನೇನೇ? ಹೌದು. ಮತ್ತೆ ಮುಂದೆ ತೊಂದರೆ ಆಗಲ್ವಾ? ಏನೂ ಆಗಲ್ಲ, ಏಕೆಂದರೆ ಅಲ್ಲಿರೋದು ರಿಷಿಕ್ ಗೌಡ. ಲೇ, ನನಗೂ ಅವನಿಗೂ ಕನೆಕ್ಟ್ ಮಾಡೆ. ನನ್ನೇನು ಬ್ರೋಕರ್ ಅಂದ್ಕೊಂಡಿದ್ಯಾ? ಅಲ್ಲ, ನಮ್ಮಿಬ್ಬರ ಪ್ರೀತಿಗೆ ಹೆಲ್ಪ್ ಮಾಡೋ ಪಾರಿವಾಳ. ಹೋಗಲೇ. ಪ್ಲೀಸ್ ಕಣೆ, ಅವನ ಮೊಬೈಲ್ ನಂಬರ್ ಕೊಡೆ, ನಾನೇ ಮೆಸೇಜ್ ಮಾಡ್ತೀನಿ. ಸೌಜನ್ಯ ಗಗನ್ ನಂಬರ್ ಕೊಟ್ಟು ಅವನು 8 ಗಂಟೆಗೆ ಫ್ರೀ ಇರ್ತಾನೆ, ಆವಾಗ ಫೋನ್ ಮಾಡು ಅಂತ ಹೇಳಿ ಹೋಗ್ತಾಳೆ. ಅಂದಿನ ಕಾಲೇಜ್ ಮುಗಿದ ಮೇಲೆ ಮನೆಗೆ ಹೋದ ಸೌಜನ್ಯ ಗಗನ್ಗೆ ಫೋನ್ ಮಾಡಿ ವಿಷಯ ಹೇಳ್ತಾಳೆ. ಅವನು ಯಾರದು ಅಂತ ಕೇಳ್ತಾನೆ. ಸೌಜನ್ಯ ಫೋಟೋ ಕಳಿಸುತ್ತಾಳೆ. ಅದನ್ನು ನೋಡಿದ ತಕ್ಷಣ ಅವನಿಗೂ ಅವಳ ಮೇಲೆ ಪ್ರೀತಿ ಹುಟ್ಟುತ್ತದೆ. ಅದನ್ನು ಅವಳಿಗೆ ಹೇಳ್ತಾನೆ. ಅದಕ್ಕೆ ಸೌಜನ್ಯ ಕೂಡ ಒಪ್ಪುತ್ತಾಳೆ. ಹೊಸ ನಂಬರ್ನಿಂದ ವಾಟ್ಸಪ್ಗೆ 8 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ. ಹಾಯ್ ಡಿಯರ್. ಯಾರಿದು? ನಾನು ನಿನ್ನ ಗರ್ಲ್ ಫ್ರೆಂಡ್. ಯಾರು? ಜಲ್ಜನಾ? ಅಲ್ಲ. ಧನ್ವಿನಾ? ಅಲ್ಲ. ಸುಮಾನಾ? ಅಲ್ಲ. ರಚನಾ? ಅಲ್ಲ. ನಿನಗೆ ಇಷ್ಟೊಂಥರ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಗರ್ಲ್ ಫ್ರೆಂಡ್. ಹೋ ಹಾಗಾ? ಯಾರು ಹೇಳಿ ನೀವು? ಅದು ನಿಮ್ಮ ಮೇಲೆ ಲವ್ ಆಗಿದೆ. ಯಾವಾಗಿಂದ? ಬೆಳಗ್ಗೆ ನಿಮ್ಮ ಫೈಟ್ ನೋಡಿದ್ನಲ್ಲ, ಆವಾಗಿಂದ. ಹಾಗಿದ್ರೆ ನಿಮ್ಮ ಹೆಸರು ಸುರಕ್ಷಾನಾ? ಅಲ್ಲ. ಕಾವ್ಯ? ಅಲ್ಲ. ಪ್ರೀತಿ? ಅಲ್ಲ. ಅವರೆಲ್ಲ ಗೊತ್ತಾ ನಿಮಗೆ? ನೋಡೋಕ್ಕೆ ಚೆನ್ನಾಗಿದ್ದಿದ್ದು ಅವರು 3 ಹುಡುಗಿರು. ಅವರು ಕಾಣಿಸಿದ್ರು, ಸೌಜನ್ಯ ಪಕ್ಕದಲ್ಲಿದ್ದ ನಾನು ಕಾಣಿಲ್ವಾ? ರೀ, ನಿಮ್ಮ ಹೆಸರು ಹೇಳ್ರಿ. ನಾನು ಮೌನಿಕಾ. ಸರಿ, ಏನೀಗ? ನನ್ನ ಪ್ರೀತಿಸಿ. ಸರಿ, ಐ ಲವ್ ಯು. ನಿಜ ಒಪ್ಕೊಂಡ್ರಾ? ಮೌನಿ. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಮೌನಿಕಾ ಡ್ಯಾನ್ಸ್ ಮಾಡುತ್ತಾ ಸೌಜನ್ಯಗೆ ಫೋನ್ ಮಾಡ್ತಾಳೆ. ಏನು ಮೌನಿ? ಅವನು ಒಪ್ಕೊಂಡ ಅಂತ ಹೇಳಿ ಕುಣಿಯುತ್ತಿರ್ತಾಳೆ. ಸೌಜನ್ಯ ಜೋರಾಗಿ ನಗುತ್ತಾ ಇರ್ತಾಳೆ. ಯಾಕೆ, ಏನಾಯ್ತೆ ಹೀಗೆ ನಗ್ತಾ ಇದೆಯಾ? ಲೇ, ಅವ ಯಾವಾಗ ಒಪ್ಪಿದ್ದು? ಈಗಷ್ಟೇ ಮೆಸೇಜ್ ಮಾಡಿ ಪ್ರಪೋಸ್ ಮಾಡಿದೆ. ಅವನು ಒಪ್ಕೊಂಡ. ಲೇ, ನಿನ್ನ ಜೊತೆ ಇಷ್ಟೊತ್ತು ಮೆಸೇಜ್ ಮಾಡಿದ್ದು ನಾನು ಕಣೆ ಅಂತ ನಗ್ತಾ ಇರ್ತಾಳೆ. ಮೌನಿಕಾ ತುಂಬ ಬೇಜಾರು ಮಾಡಿಕೊಂಡು ಐ ಹೇಟ್ ಯು ಕಣೆ ಅಂತ ಹೇಳಿ ಅಳ್ತಾ ಫೋನ್ ಕಟ್ ಮಾಡ್ತಾಳೆ. ಸೌಜನ್ಯ ಅವಳ ನಂಬರ್ಗೆ ಮೆಸೇಜ್ ಮಾಡ್ತಾಳೆ. ಆ ಮೆಸೇಜ್ ನೋಡಿ ಖುಷಿ ಆಗ್ತಾಳೆ ಮೌನಿಕಾ. ಸೌಜನ್ಯ, ಲೇ, ಅವನಿಗೆ ಹೇಳ್ದೆ ಒಪ್ಪಿಕೊಂಡಿದ್ದಾನೆ, ಅಳ್ಬೇಡ ಅಂತ ಕಳಿಸಿರ್ತಾಳೆ. ಅದನ್ನು ನೋಡಿ ಕುಣಿದಾಡುತ್ತಾಳೆ. ರಿಷಿಕ್ ಮಲಗಿರುತ್ತಾನೆ. ಅವನಿಗೆ ಮತ್ತೆ ಅದೇ ಕನಸು ಬೀಳುತ್ತದೆ. ಇನ್ನೇನು ಅವಳ ಮುಖ ನೋಡಬೇಕು ಅನ್ನೋ ಅಷ್ಟರಲ್ಲಿ ತಮ್ಮ ಎಬ್ಬಿಸ್ತಾನೆ. ಎದ್ದು ರಿತ್ವಿಕ್ನ ಓಡಿಸ್ತಾ ಹೋಗ್ತಾನೆ. ಗಗನ್ ಮನೆಗೆ ಬರ್ತಾನೆ. ರಿಷಿಕ್, ಸೌಜನ್ಯ ಫ್ರೆಂಡನ್ನು ಪ್ರೀತಿಸುತ್ತಿದ್ದಾಳೆ ಅಂತ ಹೇಳ್ತಾನೆ. ರಿಷಿಕ್ಗೆ ಖುಷಿಯಿಂದ ನೀನೇನಂದೋ ಅಂತ ಕೇಳ್ತಾನೆ. ಹೂ ಅಂದೆ ಅಂತಾನೆ. ಅಂದು ಕಾಲೇಜಿಗೆ ರಜೆ ಹಾಕಿ ಎಲ್ಲರೂ ಒಂದು ಪಾರ್ಕ್ ಹತ್ರ ಭೇಟಿ ಆಗ್ತಾರೆ. ಅಲ್ಲಿ ಮೌನಿಕಾ ಅವನಿಗೆ ಹೂವು ಕೊಟ್ಟು ಪ್ರಪೋಸ್ ಮಾಡ್ತಾಳೆ. ಗಗನ್ ಒಪ್ಪಿ ಲವ್ ಯು ಟು ಅಂತಾನೆ. ಅವರಿಬ್ಬರು ಅಲ್ಲೇ ಇದ್ದ ಬೆಂಚ್ ಮೇಲೆ ಕೂರ್ತಾರೆ. ರಿತ್ವಿಕ್ ಸಿಂಚನ ಕೂಡ ಅಲ್ಲೇ ಇನ್ನೊಂದು ಬೆಂಚ್ ಮೇಲೆ ಕೂರ್ತಾರೆ. ರಿಷಿಕ್ ಸೌಜನ್ಯ ಅಲ್ಲೇ ಓಡಾಡ್ತಾ, ಏನೋ 2 ಜೋಡಿ ಒಂದಾದರು, ಆದರೆ ನಮ್ಮ ಜೋಡಿಗಳೇ ಸಿಕ್ಕಿಲ್ಲ ಅಂತ ಸೌಜನ್ಯ ಹೇಳ್ತಾಳೆ. ಅದಕ್ಕೆ ರಿಷಿಕ್, ಇರ್ಲಿ ಬಿಡು, ಬರ್ತಾರೆ ಅಂತ ಹೇಳ್ತಾನೆ. ರಿಷಿಕ್ ಸೌಜನ್ಯನ ಒಂದು ಜೋಡಿ ಕೆಂಪು ಕಂಗಳು ಅವರನ್ನೇ ನೋಡುತ್ತಿರುತ್ತವೆ. ಅವರು ಒಂದಾಗಿರುವುದನ್ನು ನೋಡಿ ಆಶ್ಚರ್ಯ ಆಗಿತ್ತು. ಆದರೂ ಕೋಪ ಜಾಸ್ತಿ ಆಗ್ತಿತ್ತು. ಅದು ಸಂಜಯ್. ಹೀಗೆ ಅವರು ತಮ್ಮ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಓಡಾಡ್ತಾ ತಮ್ಮ ಇಂಜಿನಿಯರಿಂಗ್ ಮುಗಿಸ್ತಾರೆ. ರಿಷಿಕ್ ಮತ್ತು ಗಗನ್ ಅವರು ತಮ್ಮ ಕನಸುಗಳ ಈಡೇರಿಸಲು ದಿನವಿಡೀ ಕೆಲಸ ಮಾಡಿ ಒಂದು ಕಂಪನಿ ಕಟ್ತಾರೆ. ಸಿಂಚನ ಕ್ರಿಯೇಷನ್ಸ್ ಅಂತ ಅದಕ್ಕೆ ಹೆಸರು ಇಡುತ್ತಾರೆ.
ತುಂಬ ಕಷ್ಟಪಟ್ಟು ಆ ಕಂಪನಿಯನ್ನು 6 ತಿಂಗಳಲ್ಲಿ MNC ಕಂಪನಿಗಳ ಸಾಲಿನಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡುತ್ತಾರೆ. ರಿಷಿ ಗಗನ್ ಸ್ವಂತ ಕಂಪನಿ ಪ್ರಾರಂಭಿಸಿ ಅದನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ದಿನದಿಂದ ದಿನಕ್ಕೆ ತಮ್ಮ ಕಂಪನಿ ಎತ್ತರಕ್ಕೆ ಬೆಳೆಯುವುದನ್ನು ನೋಡುತ್ತಾ ಅವರು ತುಂಬ ಖುಷಿ ಪಡುತ್ತಾರೆ. ತಮ್ಮ ಕಂಪನಿ ಏಳಿಗೆ ಬಗ್ಗೆ ಸೌಜನ್ಯಾಳ ಬಳಿ ಹೇಳಿಕೊಳ್ಳುತ್ತಿರುತ್ತಾನೆ. ಸಿಂಚನ ಗಗನ್ ಮೇಲೆ ಪದೇ ಪದೇ ರೌಡಿಗಳು ತೊಂದರೆ ಕೊಡುತ್ತಲೇ ಇರುತ್ತಾರೆ. ರಿಷಿಕ್ ಅವರ ಜೊತೆಯಲ್ಲೇ ಇರುವುದರಿಂದ ಗಗನ್ ಸಿಂಚನಾಗೆ ಏನೂ ಆಗುವುದಿಲ್ಲ. ಸಿಂಚನ ಕ್ರಿಯೇಷನ್ಸ್ 1 ವರ್ಷದಲ್ಲಿ ಟಾಪ್ 10 ಕಂಪನಿ ಸಾಲಿಗೆ ಬರುತ್ತದೆ. ರಿಷಿಕ್ ಗಗನ್ಗೆ ಬಿಸ್ನೆಸ್ನಲ್ಲಿ ಕೂಡ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಸೌಜನ್ಯ ಫೈನಲ್ ಇಯರ್ ಫೈನಲ್ ಸಮ್ಗೆ ಎಂಟ್ರಿ ಆಗಿರುತ್ತಾಳೆ. ಸಂಜಯ್ ಸೌಜನ್ಯಾಗೆ ಪ್ರಪೋಸ್ ಮಾಡಲು ಕಾಯುತ್ತಿರುತ್ತಾನೆ. ಏನು ಮಾಡಿದ್ರೂ ಅವಳು ಇಂಪ್ರೆಸ್ ಆಗ್ತಿಲ್ಲ ಅಂತ ಅವನು ಯೋಚನೆ ಮಾಡುತ್ತಿರುತ್ತಾನೆ. ಸೌಜನ್ಯ ಅನಿಕೇತ್ಗೆ ಪ್ರಪೋಸ್ ಮಾಡಲು ಅವನ ಬರ್ತ್ಡೇಗೆ ಕಾಯುತ್ತಿರುತ್ತಾಳೆ. ಮೌನಿಕಾ ಗಗನ್ ಪ್ರೀತಿ ವಿಷಯ ಮೌನಿಕಾ ಮನೆಯವರಿಗೆ ತಿಳಿದು ಅವನ ಬಗ್ಗೆ ವಿಚಾರಿಸುತ್ತಿದ್ದರು. ಅವನ ಬಗ್ಗೆ ಎಲ್ಲ ತಿಳಿದುಕೊಂಡರು. ಮೌನಿಕಾ ತಂದೆ ವೆಂಕಟರಾಮ ಒಬ್ಬ ಸಮಾಜ ಸೇವಕ, ತಾಯಿ ಸುಶೀಲಾ. ಮೌನಿಕಾ ತನ್ನ ಪ್ರೀತಿಯನ್ನು ತನ್ನ ಮನೆಯವರ ಬಳಿ ಹೇಳುತ್ತಾಳೆ. ಅವರು ನಮಗೆ ಮೊದಲೇ ಗೊತ್ತಾಗಿತ್ತು ಅಂತ ಹೇಳಿದಾಗ ಶಾಕ್ ಆಗ್ತಾಳೆ. ಇದಕ್ಕೆ ನಮ್ಮ ಒಪ್ಪಿಗೆ ಇದೆ ಎಂದು ಹೇಳಿದ್ದನ್ನು ಕೇಳಿ ಖುಷಿಯಿಂದ ಕುಣಿದು ಕುಪ್ಪಳಿಸಿದಳು. ಗಗನ್ಗೆ ಫೋನ್ ಮಾಡಿ ವಿಷಯ ಹೇಳ್ತಾಳೆ. ಅವನು ಕೂಡ ಖುಷಿ ಪಡ್ತಾನೆ. ಗಗನ್ ಕೂಡ ಪ್ರೀತಿ ವಿಷಯವನ್ನು ಬೈರೇಗೌಡ ಶಾಂತಾದೇವಿಯವರಿಗೆ ತಿಳಿಸುತ್ತಾನೆ. ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡರು. ಲೋ ಸಂಜು, ಅವಳಿಗೆ ಬೇಗ ಪ್ರಪೋಸ್ ಮಾಡಿ ಅವಳು ಏನು ಹೇಳ್ತಾಳೆ ಕೇಳು. ಅವಳು ಒಪ್ಪಿಲ್ಲ ಅಂದರೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡಿ ಅವಳು ನಿನ್ನ ವಶಪಡಿಸಿಕೊಂಡರೆ ಅವಳ ಆಸ್ತಿ ನಮ್ಮ ಪಾಲಾದ ಮೇಲೆ ಅವಳನ್ನು ಸಾಯಿಸಿಬಿಡೋಣ. ಅಪ್ಪ, ಸಾಯಿಸೋದಾ? ಏನು ಹೇಳ್ತಾ ಇರೋದು ನೀವು? ಅವಳು ಸಾಯೋವರೆಗೂ ನನ್ನ ಜೊತೆ ಇರಬೇಕು. ಲೇ, ಅವಳು ಸತ್ರೇನೆ ನೀನು ಬೇರೆ ಹುಡುಗಿನ ಮದುವೆ ಆಗಲು ಸಾಧ್ಯ ಇಲ್ಲ ಅಪ್ಪ. ಏನೇ ಆದರೂ ಅವಳು ಮಾತ್ರ ನನ್ನ ಹೆಂಡತಿ ಅಷ್ಟೇ. ಸರಿ ಆಯಿತು ಬಿಡು, ಬೇಗ ಅವಳಿಗೆ ಪ್ರಪೋಸ್ ಮಾಡು. ಸರಿಯಪ್ಪ, ಆಯಿತು. ನೆಕ್ಸ್ಟ್ ವೀಕ್ ಫೆಬ್ರವರಿ 14 ಅವಳಿಗೆ ಪ್ರಪೋಸ್ ಮಾಡಿ ನೋಡ್ತೀನಿ. ರಿಷಿಕ್ ಗಗನ್ ತುಂಬ ಕಷ್ಟಪಟ್ಟು ತಮ್ಮ ಕಂಪನಿ ಬೆಳೆಸುವುದರ ಜೊತೆಗೆ ಅನಾಥಾಶ್ರಮ, ವೃದ್ಧಾಶ್ರಮಗಳನ್ನು ಕೂಡ ಕಟ್ಟಿಸಿ ಹಲವಾರು ಜನಕ್ಕೆ ಆಶ್ರಯ ನೀಡಿ ಹಲವಾರು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸುತ್ತಿದ್ದಾರೆ. ಸಿಂಚನ SIT ಕಾಲೇಜಿನಲ್ಲಿ 2ನೇ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದಾಳೆ. ರಿತ್ವಿಕ್ ಕೂಡ ಓದುವುದರ ಜೊತೆಗೆ ಅಣ್ಣನಂತೆ ತಾನು ಯೋಗ ವ್ಯಾಯಾಮಗಳನ್ನು ಮಾಡಿ ತನ್ನ ದೇಹವನ್ನು ದಂಡಿಸಿ ಸದೃಢವಾಗಿ ರೂಪಿಸಿಕೊಂಡಿದ್ದಾನೆ. ಗಗನ್ ತನ್ನ ತಂದೆಯನ್ನು ಕೊಲೆ ಮಾಡಿದವರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾನೆ. ಸಂಜಯ್ ಸೌಜನ್ಯಗೆ ಪ್ರಪೋಸ್ ಮಾಡಲು ಅವಳ ಕಾಲೇಜ್ ಬಳಿ ಹೋಗುತ್ತಾನೆ. ಸೌಜನ್ಯ ತನ್ನ ಸ್ನೇಹಿತೆಯರೊಂದಿಗೆ ಮಾತನಾಡುತ್ತಾ ಕಾಲೇಜಿನ ಪಾರ್ಕ್ ಬಳಿ ಬರುತ್ತಾಳೆ. ಅಲ್ಲಿಗೆ ಸಂಜಯ್ ಬಂದು ಅವಳ ಮುಂದೆ ಮಂಡಿಯೂರಿ ಕುಳಿತು ಹೂಗುಚ್ಛ ನೀಡಿ ಐ ಲವ್ ಯು ಅಂತ ಪ್ರಪೋಸ್ ಮಾಡುತ್ತಾನೆ. ಸುತ್ತ ಇದ್ದ ಅವಳ ಸ್ನೇಹಿತೆಯರು ಅದನ್ನು ಆಶ್ಚರ್ಯದಿಂದ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಾರೆ. ಸೌಜನ್ಯಾಳಿಗೆ ಏನು ಹೇಳಬೇಕು ಅಂತ ತೋಚದೆ ಕಂಗಾಲಾಗಿ ನಿಂತಿರುತ್ತಾಳೆ. ಕೊನೆಗೆ ಯೋಚಿಸಿ ಅವನನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ತಾನು ಅನಿಕೇತ್ನ ಪ್ರೀತಿಸುತ್ತಿರುವುದನ್ನು ಹೇಳುತ್ತಾಳೆ. ಅವನಿಗೆ ಒಂದು ಕ್ಷಣ ಕೋಪ ಉಕ್ಕಿ ಬರುತ್ತದೆ. ಆದರೂ ಹಲ್ಲು ಕಚ್ಚಿ ಕೋಪವನ್ನು ಸ್ಥಿಮಿತಕ್ಕೆ ತರುತ್ತಾನೆ. ಅವನಿಗೆ ನೀನು ಅಂದರೆ ಇಷ್ಟನಾ ಅಂತ ಸೌಜನ್ಯ ಬಳಿ ಕೇಳುತ್ತಾನೆ. ನನಗೆ ಗೊತ್ತಿಲ್ಲ ಸಂಜು, ನಾನು ಅವನ ಹತ್ರ ಹೇಳಿಲ್ಲ. ಇಂಜಿನಿಯರಿಂಗ್ ಮುಗಿದ ನಂತರ ಹೇಳುತ್ತೇನೆ ಎಂದು ಹೇಳುತ್ತಾಳೆ ಸೌಜನ್ಯ. ಸರಿ, ಹಾಗಾದರೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಗಗನ್ ತನ್ನ ತಂದೆ ತಾಯಿ ಇಬ್ಬರ ಸಾವು ಕೊಲೆ ಎಂದು ತಿಳಿದ ಮೇಲೆ ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿ ಆ ಸಾವುಗಳ ಸಂಕುಲೆಯನ್ನು ಬಿಡಿಸುತ್ತಾನೆ. ಅವರು ಅಂದು ಕಟ್ಟಿಹಾಕಿದ್ದ ಆ ರೌಡಿಯನ್ನು ಹೆದರಿಸಿ ಕೊಲೆಗೆ ಸುಪಾರಿ ಕೊಟ್ಟವರ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಆ ರೌಡಿ ಎಲ್ಲ ವಿಷಯ ಹೇಳಿ ಸಾವನ್ನಪ್ಪುತ್ತಾನೆ. ಈಗ ಗಗನ್ಗೆ ಯಾವುದೇ ಸಾಕ್ಷಿ ಉಳಿದಿರುವುದಿಲ್ಲ. ಅವರ ಮೇಲೆ ತಾನೇ ಸೇಡು ತೀರಿಸಿಕೊಳ್ಳುವ ಯೋಚನೆ ಮಾಡುತ್ತಾನೆ. ರಿಷಿಗೆ ಆ ಕೊಲೆಗಾರ ಯಾರು ಎಂದು ಹೇಳಿದಾಗ ಅವನಿಗೆ ಶಾಕ್ ಆಗುತ್ತೆ. ರಿಷಿಕ್ ಆ ವಿಷಯ ಕೇಳಿ ಒಂದು ಕ್ಷಣ ದಿಗ್ಭ್ರಾಂತನಾಗಿ ನಿಲ್ಲುತ್ತಾನೆ. ಅವನಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯುವುದಿಲ್ಲ. ಆದರೂ ತನ್ನ ಗೆಳೆಯನ ತಂದೆ ತಾಯಿಗೋಸ್ಕರ ಗಗನ್ಗೆ ಸಹಾಯ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಗಗನ್, ಸ್ವಲ್ಪ ದಿನ ಸುಮ್ಮನೆ ಇರೋಣ. ನಮ್ಮ ಕಂಪನಿ ಇನ್ನೂ ಎತ್ತರಕ್ಕೆ ಹೋಗಲಿ, ನಂತರ ನಾವು ಅವನಿಗೆ ಶಿಕ್ಷೆ ಕೊಡೋಣ ಅಂತ ಹೇಳುತ್ತಾನೆ.
ಹೌದು ರಿಷಿ, ನಾವು ಈಗಲೇ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೋದರೆ ನಮ್ಮ ಕಂಪನಿಗೆ ತೊಂದರೆಯಾಗಬಹುದು. ಅದಕ್ಕೆ ಸ್ವಲ್ಪ ದಿನ ಕಾಯೋಣ, ನಂತರ ಅವನನ್ನು ಶಿಕ್ಷಿಸೋಣ ಎಂದು ಒಪ್ಪಿಗೆ ನೀಡುತ್ತಾನೆ. ಆದರೂ ರಿಷಿಗೆ ನಾವು ಅವನನ್ನು ಕೊಲ್ಲುವುದು ಸರಿಯಲ್ಲ, ಅವನಿಗೆ ಕಾನೂನು ರೀತಿ ಶಿಕ್ಷೆಯಾಗಬೇಕು, ಏನು ಮಾಡುವುದು ಎಂದು ಯೋಚನೆ ಶುರುವಾಗುತ್ತೆ. ಅವನು ಸೌಜನ್ಯ ತಂದೆ ಚಂದ್ರ ಬಳಿ ಎಲ್ಲ ವಿಷಯ ಹೇಳುತ್ತಾನೆ. ಅದಕ್ಕೆ ಅವರು, ನೋಡು ರಿಷಿ, ಯಾವ ಸಾಕ್ಷಿ ಇಲ್ಲದ ಕಾರಣ ಅವನಿಗೆ ಶಿಕ್ಷೆ ಕೊಡಲು ಸಾಧ್ಯವಿಲ್ಲ. ಅದಕ್ಕೆ ಅವನನ್ನು ಕೊಲ್ಲುವುದು ಉತ್ತಮ. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನೀವು ಅವನನ್ನು ಕೊಲ್ಲುವುದು ಯಾರಿಗೂ ಕೊಲೆಯಂತೆ ಕಾಣಬಾರದು, ಆಕಸ್ಮಿಕದಂತೆ ಕಾಣಬೇಕು. ಅದನ್ನು ನಿಮಗೆ ನಾನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಎಂದು ಭರವಸೆ ನೀಡುತ್ತಾರೆ. ಅಪ್ಪ, ಆ ಸೌಜನ್ಯ ಯಾರೋ ಅನಿಕೇತ್ ಅನ್ನೋನ್ನ ಲವ್ ಮಾಡುತ್ತಿದ್ದಾಳಂತೆ. ಅವನು ಚೆನ್ನೈನಲ್ಲಿ ದೇವರಾಜ್ ಗ್ರೂಪ್ ಆಫ್ ಕಂಪನಿ ಓನರ್ ಮಗ ಅಂತೆ. ಆದರೆ ಅವನಿಗೆ ಲವ್ ವಿಷಯ ಹೇಳಿಲ್ಲವಂತೆ. ಅವನ ಬರ್ತ್ಡೇಗೆ ಹೇಳುತ್ತಾರಂತೆ. ಏನು ಹೇಳ್ತಿದೀಯಾ, ನಿಜನಾ? ಹ್ಞೂ ಅಪ್ಪ, ನಿಜ. ಸರಿ, ಹಾಗಿದ್ದರೆ ಅವನ ಬಗ್ಗೆ ತಿಳ್ಕೊ, ಅವನ ವೀಕ್ನೆಸ್ ಬಗ್ಗೆ ತಿಳ್ಕೊ. ಮುಂದಿನದು ಆಮೇಲೆ ನೋಡೋಣ. ಸರಿ ಆಯಿತು ಅಪ್ಪ. ಸಂಜೆ ಅನಿಕೇತ್ ಬಗ್ಗೆ ತಿಳಿದುಕೊಳ್ಳಲು ಅವನ ಸ್ನೇಹಿತರನ್ನು ಕಳುಹಿಸುತ್ತಾನೆ. ಅವರು ಅನಿಕೇತ್ಗೆ ಗೊತ್ತಾಗದಂತೆ ಅವನ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಾರೆ. ಅದನ್ನು ಸಂಜುಗೆ ತಿಳಿಸುತ್ತಾರೆ. ಅಪ್ಪ, ಅವನೊಬ್ಬ ಹಣದ ವ್ಯಾಮೋಹಿ. ಹಣಕ್ಕಾಗಿ ಏನನ್ನಾದರೂ ಮಾಡುತ್ತಾನೆ. ಈಗಾಗಲೇ 5 ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ. ಹಣವನ್ನು ಕೊಟ್ಟರೆ ಏನನ್ನಾದರೂ ಮಾಡುವಂತಹ ಸ್ವಭಾವದವನು. ಇವಿಷ್ಟು ಅವನ ಬಗ್ಗೆ ತಿಳಿದಿರುವ ಸಂಪೂರ್ಣ ವಿಷಯ. ಸರಿ ಸಂಜು, ಅವನ್ನ ಮೀಟ್ ಮಾಡಲು ಅಪಾಯಿಂಟ್ಮೆಂಟ್ ತಗೋ ಅಂತೇಳಿ ಅಲ್ಲಿಂದ ಹೋಗ್ತಾರೆ ರಾಮೇಗೌಡ ಅವರು. ಅನಿಕೇತ್ನ ಬರ್ತ್ಡೇ ಬರುವುದರ ಒಳಗೆ ಸೌಜನ್ಯ ತನ್ನ ಇಂಜಿನಿಯರಿಂಗ್ ಮುಗಿಸುತ್ತಾಳೆ. ಅವನ ಬರ್ತ್ಡೇ ಬಂದೇ ಬಿಡ್ತು. ಸೌಜನ್ಯ ಅವನಿಗೆ ಪ್ರಪೋಸ್ ಮಾಡಲು ತಯಾರಾಗಿರುತ್ತಾಳೆ. ಅವನ ಬರ್ತ್ಡೇ ದಿನ ಅವನಿಗೆ ಫೋನ್ ಮಾಡುತ್ತಾಳೆ. ಹಾಯ್ ಅನಿಕೇತ್. ಹಾಯ್ ಸೌಜನ್ಯ, ಹೀಗಿದ್ದೀಯಾ? ಸುಮಾರು ದಿನ ಆಯಿತು ನಿನ್ನ ನೋಡಿ, ಬರೀ ಫೋನಲ್ಲೇ ಮಾತಾಡ್ತಾ ಇದ್ದೀವಿ. ಹೌದು ಅನಿಕೇತ್, ಒಮ್ಮೆ ಮೀಟ್ ಮಾಡುವ. ಎಲ್ಲಿ ಸಿಗ್ತೀಯಾ ಹೇಳು? ಈಗ ಸ್ವಲ್ಪ ಕೆಲಸವಿರುವುದರಿಂದ ನಿನಗೆ ಸಿಗಲು ಆಗುತ್ತಿಲ್ಲ. ಮುಂದಿನ ತಿಂಗಳಲ್ಲಿ ನಿನಗೆ ಸಿಗುತ್ತೇನೆ, ಸರಿನಾ? ಸರಿ ಅನಿಕೇತ್. ಹೇಳಿ ಸೌಜನ್ಯ, ಈಗ ಯಾವ ಕಾರಣಕ್ಕೆ ಫೋನ್ ಮಾಡಿದ್ದು? ಅದು ಐ ಲವ್ ಯು ಅನಿಕೇತ್. ಏನು? ಏನಂತ ಇನ್ನೊಮ್ಮೆ ಹೇಳು. ಐ ಲವ್ ಯು ಹನಿ, ವಿಲ್ ಯು ಮ್ಯಾರಿ ಮೀ? ಲವ್ ಯು ಟು ಸೌಜನ್ಯ, ಐ ವಿಲ್ ಮ್ಯಾರಿ ಯು. ಸೌಜನ್ಯಳ ಖುಷಿಗೆ ಪಾರವೇ ಇರುವುದಿಲ್ಲ. ಥ್ಯಾಂಕ್ ಯು ಹನಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಮಲ್ಕೋತಾಳೆ. ರಿಷಿಕ್ಗೆ ಮತ್ತೆ ಅದೇ ಕನಸು ಬೀಳುತ್ತದೆ. ಇದಕ್ಕೆ ಯಾವುದೇ ತೊಂದರೆ ಬರದಂತೆ ತಡೆಯಲು ರಾತ್ರಿಯೇ ಗಗನ್ ರಿತ್ವಿಕ್ಗೆ ತನ್ನನ್ನು ಎಬ್ಬಿಸದಂತೆ ಹೇಳಿರುತ್ತಾನೆ. ಫೋನ್ ಸ್ವಿಚ್ ಆಫ್ ಮಾಡುತ್ತಾನೆ. ಡೋರ್ ಲಾಕ್ ಮಾಡಿ ಮಲಗಿರುತ್ತಾನೆ. ಅವನ ಕನಸು ಮುಂದುವರಿಯುತ್ತದೆ. ಅದೇ ಕಾಲ್ಗೆಜ್ಜೆ ನಾದ, ಅದೇ ಹೆಜ್ಜೆ ಸಪ್ಪಳ, ಅದೇ ನಗು. ಹಾಗೆ ಕಣ್ಣೆತ್ತಿ ಅವಳನ್ನು ನೋಡುತ್ತಾನೆ. ನೋಡಿದ ತಕ್ಷಣ ಎದ್ದು ಶಾಕ್ ಆಗಿ ಕುಳಿತುಕೊಳ್ಳುತ್ತಾನೆ. ಏಕೆಂದರೆ ಆ ಹುಡುಗಿ ಅವನ ಕನಸಿನ ರಾಣಿ, ಅವನ ಮನದರಸಿ ಬೇರ್ಯಾರೂ ಅಲ್ಲ, ಅದು ಸೌಜನ್ಯ. ರಿಷಿಕ್ ಗೊಂದಲದಲ್ಲಿ ಮುಳುಗುತ್ತಾನೆ. ನಾನಿನ್ನು ಅವಳನ್ನು ಮರೆಯುವುದು ಸರಿ ಅಂತೇಳಿ ವಾಶ್ರೂಮ್ಗೆ ಹೋಗುತ್ತಾನೆ. ಸಂಜು ಮತ್ತು ರಾಮೇಗೌಡ ಮಾಡಿದ ಪ್ಲಾನ್ ಏನು? ಸೌಜನ್ಯ ಪ್ರಪೋಸ್ ಮಾಡಿದ್ದ ತಕ್ಷಣ ಅನಿಕೇತ್ ಒಪ್ಪಲು ಕಾರಣ ಏನು? ರಿಷಿಕ್ ಸೌಜನ್ಯನ ಕನಸಿನಲ್ಲಿ ಕಂಡು ಏಕೆ ಶಾಕಾದ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.